ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರೇಣುಕಾ ಸ್ವಾಮಿ ಕೇಸ್ ಏನು ಬರ್ನಿಂಗ್ ಸೆನ್ಸೇಷನಲ್ ಇದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ನೋಡ್ರಿ, ಈಗ ಇದ್ರೊಳಗೆ 17 ಅಕ್ಯೂಸ್ಡ್ ಇದ್ದಾರೆ. ಇವ್ರ ಮೇಲೆ FIR ಚಾರ್ಜ್ ಆಗಿದೆ. ಬಟ್ ಯಾವ ಸೆಕ್ಷನ್ ಇನ್ವೋಕ್ ಮಾಡಿದ್ದಾರೆ ಅನ್ನೋದು ನಾವು ನಿಮಗೆ ಹೇಳ್ತೀವಿ. ಸೊ ಇದ್ರೊಳಗೆ ಸೆಕ್ಷನ್ 302 ಆಫ್ IPC ಇನ್ವೋಕ್ ಮಾಡಿದ್ದಾರೆ. 302 ಪನಿಷ್ಮೆಂಟ್ ಫಾರ್ ಮರ್ಡರ್ ಬಗ್ಗೆ ಹೇಳುತ್ತೆ. ಮತ್ತು ಸೆಕ್ಷನ್ 201 ಇನ್ವೋಕ್ ಮಾಡಿದ್ದಾರೆ. 201 ಏನು ಹೇಳುತ್ತಂದರೆ, ಈಗ ಯಾವುದೇ ಒಂದು ಎವಿಡೆನ್ಸ್ ಇತ್ತು ಅದನ್ನು ಮುಚ್ಚಿ ಹಾಕೋದಾಗಲಿ, ಸುಳ್ಳು ಎವಿಡೆನ್ಸ್ ಕೊಡೋದಾಗಲಿ, ಈ ಥರ ಮಾಡಿದರೆ 201 ಅಪ್ಲೈ ಆಗತ್ತೆ. ಬಟ್ ಈಗ ನೋಡ್ರಿ, ಇನ್ನು ಜುಲೈಯಿಂದ ನಿಮಗೆ ಗೊತ್ತು ಹೊಸ ಕ್ರಿಮಿನಲ್ ಲಾಸ್ ಬರುತ್ತೆ. ಈಗ ಇದರದ್ದು ಇನ್ನೊಂದು ಹೊಸ ಕ್ರಿಮಿನಲ್ ಲಾಸ್ ಈ ಸೆಕ್ಷನಲ್ಲಿ ಏನೇನು ಹೇಳುತ್ತೆ ಅನ್ನೋದು ತಿಳ್ಕೊಳ್ಳೋಣ. ಸೊ BNS ಭಾರತೀಯ ನ್ಯಾಯ ಸಂಹಿತೆ ಏನು ನಮ್ಮದು IPC ಫಸ್ಟ್ ಇತ್ತು, 302 ಏನು ಮರ್ಡರ್ ಇತ್ತು, ಅದು BNS ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 103ಯಲ್ಲಿ ಆ್ಯಡ್ ಆಗಿದೆ ಅದು. ಆಮೇಲೆ 103 ಸಬ್ಸೆಕ್ಷನ್ 2 ಏನು ಮತ್ತೊಂದು ಏನು ಆ್ಯಡ್ ಮಾಡಿದ್ದಾರೆ ಅಂದರೆ ಮಾಬ್ ಲಿಂಚಿಂಗ್, ಇದ್ರ ಬಗ್ಗೆ ಆ್ಯಡ್ ಮಾಡಿದ್ದಾರೆ. ಆಮೇಲೆ ಸೆಕ್ಷನ್ 201 ಇದ್ದಿದ್ದು ಸೆಕ್ಷನ್ 238 ಆಗಿದೆ ಇದು. ಬಟ್ ಏನು ಚೇಂಜಸ್ ಆಗಿಲ್ಲ ಕಂಟೆಂಟ್ಸಲ್ಲಿ, ಬರೀ ಚೇಂಜ್ ಆಗಿದ್ದು 103(2) ಅಲ್ಲಿ ಅಷ್ಟೇ. ಸೊ ದಿಸ್ ವಾಸ್ ವಿಚ್ ಸೆಕ್ಷನ್ ವಾಸ್ ಇನ್ವೋಕ್ಡ್ ಇನ್ ದಿಸ್ ಕೇಸ್. For more information, follow for more. Thank you.